ಕೆಲಸ ಎಷ್ಟೇ ಜಾಸ್ತಿ ಆದರೂ ಖುಷಿಯಾಗಿ ಮಾಡ್ಬೋದು. ಸಂಬಳ ಕಡಿಮೆ ಕೊಟ್ಟರೂ ಪರವಾಗಿಲ್ಲ, ಕಿರಿಕಿರಿ ಇರುವ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಿಮಗೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ್ರಿ. ಮೊದಲೆಲ್ಲ ಮಾರ್ನಿಂಗ್ ಅಂದ ತಕ್ಷಣ ಎದ್ದೇಳೋದು, ಬ್ರಷ್ ಮಾಡೋದು, ರಂಗೋಲಿ ಹಾಕೋದು ಇದೆಲ್ಲ ನೆನಪಾಗ್ತಿತ್ತು. ಈಗ ಹಾಗಲ್ಲ. ನನ್ನ ಒಂದು ಲೈಫ್ ಜರ್ನಿನ ಎಲ್ಲೋ ಒಂದು ಅಚೀವ್ ಮಾಡಬೇಕು, ನನ್ನ ಗುರಿ ಒಂದು ಮುಟ್ಟಬೇಕು ಅನ್ನೋ ಛಲದಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ನೆನಪಾಗುತ್ತೆ. ಕೆಲವೊಂದು ಸತಿ ನಾವು ದೇವ್ರಿಗೆ ಹೇಳೋದನ್ನು ಮರೆತು ಬಿಡ್ತೀವಿ. ಬಟ್ ಎವ್ರಿ ಡೇ ನಾವು ಮಾರ್ನಿಂಗ್ ನೀರು ಕುಡಿಯುವಾಗ ನೀರು ಜೊತೆ ಮಾತಾಡೋದು, ನೀರಿಗೆ ನಾವು ಥ್ಯಾಂಕ್ ಯು ಹೇಳೋದು, ನೀರಿಗೆ ಕೇಳೋದು ಬಹಳ ಪರ್ಫೆಕ್ಟಾಗಿ ಅದೊಂದು ನನಗೆ ರೂಢಿಯಾಗಿಬಿಟ್ಟಿದೆ. ಆ ನೀರಿನ ಜೊತೆ ಮಾತಾಡೋದು, ಹಾಗೆ ಕೇಳೋದು, ಮಾಡೋದು. ನೀವು ಯಾರಾದರೂ ಟ್ರೈ ಮಾಡಿದರೆ ಡೆಫಿನೆಟಾಗಿ ನನಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಅದರ ರಿಸಲ್ಟ್ ಹೆಂಗಿತ್ತು ಅಂತ. ಐ ಥಿಂಕ್ ಕೆಲವೊಂದು ವೀಡಿಯೋಸನ್ನ ಎಲ್ಲರೂ ನೋಡಿದ್ದಾರೆ, ಅದನ್ನ ನಂಬಂಗಿಲ್ಲ, ಆದಷ್ಟು ಜಾಸ್ತಿ ಜನ ನಂಬಂಗಿಲ್ಲ. ಬಟ್ ನಂಬಿದವ್ರಿಗೆ ಮಾತ್ರ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೈ ಬಿಡಲ್ಲ, ನಿಜಕ್ಕೂ ಕೈ ಬಿಡಲ್ಲ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ನೋಡ್ತಿದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಈ ಥರ ವೀಡಿಯೋಸ್ನ ನಾನು ಸಾಕಷ್ಟು ಹಾಕಬೇಕು ಅಂತ ಐಡಿಯಾಸ್ಗಳನ್ನ ಇಟ್ಕೊಂಡಿನಿ. ಅದು ನನ್ನ ಅನುಭವದ ಮಾತುಗಳಾಗಿರುತ್ತೆ, ಹಾಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಲೈನ್ಸ್ಗಳಾಗಿರುತ್ತೆ. ಓಕೆನಾ? ನನ್ನ ಈ ಒಂದು ವಿಡಿಯೋ ಎಪಿಸೋಡ್ 4 ಆಗಿರುತ್ತೆ. ಆದಷ್ಟು 1, 2, 3ಗಳನ್ನು ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ಲೈಫಲ್ಲಿ ಏನೇನೆಲ್ಲ ನಡೀತು ಅದನ್ನು ಪೂರ್ತಿಯಾಗಿ ಹೇಳಿದ್ದೀನಿ. ಬಹುಶಃ ನಿಮಗೆ ಇನ್ ಫ್ಯೂಚರಲ್ಲಿ ಅರ್ಥ ಆಗ್ತೈತಿ, ಆಮೇಲೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನೀವು ನನಗೆ ಹೇಳ್ದೇನೆ ಸೊ ನೀವು ಮಾಡ್ತೀರಾ, ನಿಮ್ಮ ಲೈಫ್ ಮುಂದೆ ಬರುತ್ತೆ. ಆದಷ್ಟು ಬಿಲೀವ್ ಮಾಡಬೇಕು. ಜೀವನದಲ್ಲಿ ಒಂದು ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು. ನಂಬಿಕೆ ಇಟ್ಟು ಪ್ರತಿಯೊಂದು ಕೆಲಸನೂ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಹಾಗೇನೆ ಕೆಲವೊಂದು ಯೂಟ್ಯೂಬರ್ಗಳನ್ನು ಫಾಲೋ ಮಾಡ್ತೀನಿ, ನೋಡ್ತೀನಿ. ಅಲ್ಲಿ ಯಾವುದು ಸರಿ ತಪ್ಪುಗಳನ್ನು ನೋಡ್ತೀನಿ. ಹಾಗೆ ಅದು ಕೆಲವೊಂದು ನಮಗೆ ಸೂಟ್ ಆಗುತ್ತೋ ಇಲ್ಲೋ ಅದನ್ನು ಕೂಡ ಟ್ರೈ ಮಾಡ್ತೀನಿ. ಟ್ರೈ ಮಾಡಿದಾಗ ವರ್ಕ್ ಆಗ್ತಿತ್ತಪ್ಪ ಅಂತಂದರೆ ನಾನು ಯೂಟ್ಯೂಬರ್ ಆಗಿದ್ದರಿಂದ ಸೊ ನಾನು ಶೇರ್ ಮಾಡ್ಕೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಹಾಗೆ ಮುಂದೆನೂ ಶೇರ್ ಮಾಡ್ತಾಯಿರ್ತೀನಿ. ಏನಿಲ್ಲ ಫ್ರೆಂಡ್ಸ್, ಒಂದು ಟೈಮಲ್ಲಿ ದುಡ್ಡು ಕಡಿಮೆ ಬಂದರೂ ಪರವಾಗಿಲ್ಲ, ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಒಂದು ಕೆಲಸ ಸಿಕ್ಕರೆ ಸಾಕು, ದುಡ್ಡು ಕಡಿಮೆ ಆದರೂ ಪರವಾಗಿಲ್ಲ, ಕೆಲಸ ಮಾಡೋಣ, ಮೈ ಬಗ್ಗಿಸಿ ಕೆಲಸ ಮಾಡಿದರೆ ಎಷ್ಟು ಹಣ ಬರುತ್ತೋ ಅಷ್ಟರಲ್ಲೇ ನಾನು ಖುಷಿಪಟ್ಟು ಇರಬೇಕು ಅನ್ನೋಳು. ಹಾಗೆ ಖುಷಿ ಕೂಡ ಪಡ್ತಾಯಿದ್ದೆ. ಬಟ್ ಸಮ್ ಟೈಮ್ ಕಡಿಮೆ ಸಂಬಳ ತೊಗೊಂಡ್ರು, ಹೆಚ್ಚು ಕೆಲಸ ಮಾಡಿದ್ರೂ ಕಿರಿಕಿರಿ ಅಂಥ ಪ್ಲೇಸಲ್ಲಿ ಯಾರು ಕೂಡ ಇರೋಕ್ಕೆ ಇಷ್ಟಪಡಲ್ಲ. ಅಂಥ ಒಂದು ಸಂದರ್ಭ ಕೂಡ ಬಂದಿತ್ತು. ಹಾಗೆ ಅಂದ್ಕೊತಿದ್ದೆ ನಾನು, ಇಷ್ಟು ಚಿಕ್ಕದಾಗಿರೋ ಕೆಲಸ ಮತ್ತು ಸಾಕಷ್ಟು ಟಯರ್ಡ್ನೆಸ್ ಆಗ್ತಿತ್ತು, ಕಡಿಮೆ ಸಂಬಳ, ಏನಪ್ಪ ಇದು, ಹಾಗೆ ಜೊತೆಗೆ ಕಿರಿಕಿರಿ ಅನುಭವಿಸ್ಬೇಕು ಅಂತ ಸಫರ್ ಮಾಡ್ತಾನೇ ಇದ್ದೆ. ಬಟ್ ಒಂದಿನ ಆಯಿತು. ಸೊ ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3 ನೀವು ನೋಡಿ ಏನೇನೆಲ್ಲ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅದಾದಮೇಲೆ ಚಾನ್ಸ್ ಸಿಕ್ತು. ಯಾವಾಗಲೂ ದೇವ್ರು ಕೊಡ್ತಾನೆ, ಹಿಂಗೆ ಕೊಡ್ತಾನಲ್ಲ, ಬಾಚ್ಕೋಬೇಕು, ಹಂಗೆ ಕೊಡ್ತಾನೆ ಅಂತಲ್ಲ, ಅದು ಕರೆಕ್ಟ್ ಇದೆ. ನನಗೂ ಅಂದ್ಕೊತಿದ್ದೆ ಇಷ್ಟೇ ರೇಂಜಲ್ಲಿ ಇರಬೇಕು ಅಂತ. ನಿಜಕ್ಕೂ ಒಂದು 4-5 ಸಾವಿರ ರೂಪಾಯಿ ತಗೊಳ್ಳು. ಈಗ ನಾನು ಏನೂ ಇಲ್ಲ ಅಂದರೆ ಮಿನಿಮಮ್ ನನ್ನ ಒಂದು ವರ್ಷಕ್ಕೆ 1,00,000 ರೂಪಾಯಿ ನನ್ನ ಒಂದು ಅಕೌಂಟಲ್ಲಿ ಇರುತ್ತೆ. ನೀವು ನಂಬೋಕ್ಕಾಗಲ್ಲ, ರಿಯಲಿ ನಂಬಲೇಬೇಕಾದದ್ದು, ಸುಳ್ಳಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು ಒಂದು ಪಬ್ಲಿಕ್ಕಿಗೆ ಹೇಳುವಾಗ ಅಂದರೆ ನನ್ನ ಫ್ರೆಂಡ್ಸ್, ಯೂಟ್ಯೂಬ್ ಅಂದ ತಕ್ಷಣ ನನ್ನ ಫ್ಯಾಮಿಲಿ, ಸೊ ನಿಮಗೆಲ್ಲ ಒಳ್ಳೆಯದಾಗೋ ದೃಷ್ಟಿಯಲ್ಲಿ ನಾನು ಶೇರ್ ಮಾಡ್ಕೋತಿರೋದು. ಸೊ ನಾನು ನಿಮ್ಗೆ ಹೇಳ್ತಾ ಇರೋದು ದೇವ್ರುಗಳೆಲ್ಲ ಸಾಕ್ಷಿ, ಹೌದಾ? ಹಾಗಂತ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಹೌದು ತಾನೆ? ಹೀಗಿರುವಾಗ ಸೊ ನಾನು ಸುಳ್ಳು ಹೆಂಗೆ ಹೇಳ್ತೀನಿ? ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಒಂದು ಕಷ್ಟಪಟ್ಟು ದುಡ್ದು ಸ್ಯಾಲ್ರಿ ತೊಗೊಂಡು ಇಷ್ಟರ ಮಟ್ಟಿಗೆ ನಾನು ಬೆಳೆದೆ ಅನ್ನೋದು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಎಸ್, ಈಗ ನನ್ನ ಒಂದು ಸ್ಯಾಲ್ರಿ ಬಂದುಬಿಟ್ಟು ಆರಾಮ್ಸೆ 1,00,000ದವರೆಗೂ ನನ್ನ ಅಕೌಂಟಲ್ಲಿ ಇರುತ್ತೆ. ಖುಷಿ ಆಗುತ್ತೆ ಹೇಳ್ಕೊಳ್ಳೋಕ್ಕೆ. ಏನು ಬೇಕು ಏನು ಬೇಡ ಎಲ್ಲನೂ ತೊಗೋತೀನಿ. ಒಂದು ಟೈಮಲ್ಲಿ ನಾನು ಜಸ್ಟ್ ಒಂದು ನನ್ನ ಟಿಕ್ಲಿ ಪಾಕೆಟ್ ಆಗಿರ್ಬೋದು, ಒಂದು ಕ್ರೀಮ್ ಆಗಿರ್ಬೋದು ತೊಗೊಳ್ಳೋಕ್ಕೆ ನಾನು ಹಿಂದೆ ಮುಂದೆ ಜರುಗುತ್ತಿದ್ದೆ.
ಹಸ್ಬೆಂಡು ಮನೆ ಅಂದ ತಕ್ಷಣ ಎಲ್ಲ ಹಸ್ಬೆಂಡು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇರುತ್ತೆ. ಬಟ್ ಪ್ರತಿಯೊಂದಕ್ಕೂ ನಾವು ಕೈ ಚಾಚುವಂಥ ಟೈಮಲ್ಲಿ ಅದು ನಮ್ಮ ಒಂದು ಒಳಗಡೆಯಿಂದ ಒಂದು ಫೀಲಿಂಗ್ಸ್ ಇದೆಯಲ್ಲ, ಯಪ್ಪ ಬೇಡ ನಿಜಕ್ಕೂ ಯಾಕಾದರೂ ಬೇಡ್ತೀವೋ, ಬೇಡಪ್ಪ ನನಗೆ ಯಾವ ಸಾಮಾನು ಬೇಡ ಅನ್ನೋ ಲೆವೆಲಿಗೆ ನನ್ನ ಒಂದು ಮೈಂಡ್ಸೆಟ್ ಹೋಗ್ತಿತ್ತು. ಇರಬೇಕಾಗಿತ್ತೇನೋ ನನ್ನ ಹತ್ರನೂ ಕೆಲಸ, ಮಾಡಬೇಕಾಗಿತ್ತೇನೋ ನಾನು ಒಂದು ಕೆಲಸ, ಯಾಕಿಲ್ಲ ನನಗೆ ಕೆಲಸ, ನಾನು ದುಡ್ದಿದ್ರೆ ನನ್ನ ಕೈಯಲ್ಲೂ ಹಣ ಇರ್ತಿತ್ತು, ಆ ಹಣದಿಂದ ನಾನು ತೊಗೋಬೋದಿತ್ತಲ್ಲ ಅಂತ ನಾನಾ ರೀತಿ ಖಾಲಿ ಇದ್ದ ಟೈಮಲ್ಲಿ ನನಗೆ ಆ ಒಂದು ಅನುಭವನ ನಾನು ಅನುಭವಿಸೋದುಂಟು. ಹಾಗೆ ಸಾಕಷ್ಟು ದುಡ್ಡಿರುವಾಗ ಯಾರು ತಾನೇ ಕೊಡಿಸಲ್ಲ ಹೇಳಿ. ಸರ್ ನಿನ್ನ ಹತ್ರ ದುಡ್ಡಿದೆ, ಕರ್ಕೊಂಡು ಹೋಗ್ತೀನಿ, ನೀನು ಬೇಕು ಬೇಡದನ್ನೆಲ್ಲ ಕೊಡಿಸ್ತೀನಿ ಅನ್ನೋ ಲೆವೆಲಿಗೆ ಈಗ ನನ್ನ ಒಂದು ಲೈಫ್ ಆಗಿಬಿಟ್ಟಿದೆ. ಇದು ಕೆಲವೊಂದು ವಸ್ತುಗಳು ಇಷ್ಟ ಆಗಿದ್ದು ನನಗೆ ಒಂದು ಡೈಲಿ ರುಟೀನಲ್ಲಿ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾನು ಈಗ ಆರಾಮ್ಸೆ ತಗೋಬೋದು, ಖುಷಿಯಾಗಿ ತಗೋಬೋದು. ದುಡ್ಡಿನ ಬೆಲೆ ಕೂಡ ತಿಳ್ಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಖರ್ಚು ಮಾಡಿ ನನಗೆ ಎಲ್ಲ ವಸ್ತುಗಳನ್ನು ನಾನು ತಗೋಬಲ್ಲೆ. ನಮಗೂ ತಿಳಿಯುತ್ತೆ ಎಷ್ಟು ತೊಗೋಬೇಕು, ಎಷ್ಟು ತೊಗೋಬಾರ್ದು, ಎಷ್ಟು ಖರ್ಚು ಮಾಡಬೇಕು, ಏನು ಇಂಪಾರ್ಟೆಂಟ್ ಐತಿ ನಮ್ಮ ಒಂದು ಲೈಫು ಜರ್ನಿಯಲ್ಲಿ ಅನ್ನೋದನ್ನು ನಮಗೂ ಗೊತ್ತು. ಸೊ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಉಳ್ಕಿದ ದುಡ್ಡು ಉಳಿತಾಯ ಮಾಡ್ತೀವಿ, ಮಕ್ಳಿಗೆ ಕೊಡ್ತೀವಿ, ಏನೋ ಪರ್ಸ್ನಲ್ ಪ್ರಾಬ್ಲಮ್ ಅಂದ ತಕ್ಷಣ ಹಸ್ಬೆಂಡ್ಗೂ ಕೊಡ್ತೀವಿ. ಹಾಗೆ ಎಲ್ಲಕ್ಕೂ ಯೂಸ್ ಆಗುತ್ತೆ, ಹೌದು ತಾನೇ. ನಮಗೆ ಒನ್ ಟೈಮಲ್ಲಿ ದೇವರಿಗೆ ಹೂವು ತರಬೇಕಾದ್ರೂ 20 ರೂಪೀಸ್ ಇರ್ತಿರಲಿಲ್ಲ. ಕೇಳಿದಾಗ ಇಲ್ಲ ನನ್ನ ಹತ್ರ ದುಡ್ಡು, ಹಾಗೆ ಪೂಜೆ ಮಾಡು ಅನ್ನೋ ಲೆವೆಲಿಗೆ ಒಂದೊಂದು ಸಾರಿ ಕಿರಿಕಿರಿ ಆಗಿದ್ದುಂಟು. ಅಂಥ ಟೈಮಲ್ಲಿ ಕೂಡ ನಾನು ನೆನೆಸ್ಕೋತಿದ್ದೆ, ಯಾಕಪ್ಪ ದೇವರೇ ನಿನಗೆ ಪೂಜೆ ಮಾಡಬೇಕಂದ್ರೂ ಕೂಡ ನಾನು ಒಂದು ಹೂವಿಗಾಗಿ ಪರದಾಡಬೇಕು, ಒಂದು ಊದಿನ ಕಡ್ಡಿಗಾಗಿ ಪರದಾಡಬೇಕು, ಇದೆಲ್ಲ ಯಾವಾಗ ಸಾಲ್ವ್ ಆಗ್ತೈತಿ ಅನ್ನೋ ಒಂದು ಫೀಲಿಂಗ್ಸ್ ನನ್ನ ಹತ್ರ ಇತ್ತು. ನಿಜ, ಕಷ್ಟಪಟ್ಟರೆ ಸುಖ ಸಿಗುತ್ತೆ. ಹಾಗೇ ಕಡಿಮೆ ಸಂಬಳ ಇದ್ದರೂ ನಾವು ದುಡಿತಾನೇ ಇರಬೇಕು, ಒಂದಿಲ್ಲ ಒಂದಿನ ಹೆಚ್ಚು ಸಂಬಳ ಆಗುತ್ತೆ. ಆಮೇಲೆ ಆ ಕೆಲಸ ಈ ಕೆಲಸ ಅಂತ ಕೀಳಾಗಿ ನೋಡಬಾರ್ದು. ನಮ್ಮ ಸಿಕ್ಕಿದ ಕೆಲಸನ ನಾವು ಪ್ರೌಂಟಾಗಿ ದೇವರ ಕೆಲಸ ಅಂತ ಅಂದ್ಕೊಂಡು ಮಾಡಿದರೆ ನಮ್ಮ ಒಂದು ಸಕ್ಸಸ್ ಆಗಿ ನಮ್ಮ ಒಂದು ಗುರಿಯತ್ತ ನಾವು ಅಚೀವ್ ಮಾಡ್ತೀವಿ. ಸರಿನಾ? ನನಗೂ ಅನಿಸಿದ್ದನ್ನು ನಾನು ಹೇಳಿದ್ದೀನಿ, ಹಾಗೆ ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೇನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡ್ಕೊ ತಿಳಿಸಿ. ಎಲ್ರಿಗೂ ಒಂದು ಮೋಟಿವೇಟ್ ಆಗುತ್ತೆ. ಯಾರೋ ಒಬ್ಬರು ನನ್ನ ಒಂದು ವಿಡಿಯೋಯಿಂದ ಸಕ್ಸಸ್ಫುಲ್ ಆಯಿತು, ಲೈಫ್ಲಿ ಒಂದು ಗೆದ್ದರು ಅಂತ ನನಗೂ ಒಂದು ಖುಷಿ ಇರುತ್ತೆ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ, ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಯೂಸ್ಫುಲ್ ಏನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.